ನಮ್ಮ ತಾತ ತೀರ್ಕೊಂಡು ಆಲ್ಮೋಸ್ಟ್ 2 ವರ್ಷ ಆಯಿತು. ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ತುಂಬ ವಿಶೇಷವಾದ ಅನುಭವನ ಹಂಚ್ಕೊಳ್ತಾ ಇದ್ದೀನಿ. ಈ ವಿಷಯಗಳು ನನ್ನ ಜೊತೆ ಆಗೋಕ್ಕಿಂತ ಮುಂಚೆ ನನಗಿದ್ರಲ್ಲಿ ನಂಬಿಕೆ ಇರಲಿಲ್ಲ. ಏನು ವಿಷಯ ಅಂತ ಅಂದರೆ, ನಮ್ಮ ತಾತ ಕೊನೆ ಒಂದು 2 ವರ್ಷ ಹಾಸ್ಪಿಟ್ಲಲ್ಲೇ ಇದ್ದರು. ಅವ್ರಿಗೆ ಫುಡ್ ತೊಗೊಳೋಕ್ಕಾಗ್ತಿರಲಿಲ್ಲ, ಫುಡ್ ಪೈಪು ಹಾಕಿದ್ರು, ಮಾತಾಡೋಕ್ಕೂ ಸ್ಪಷ್ಟವಾಗಿ ಆಗ್ತಿರಲಿಲ್ಲ. ಅವಾಗ ತುಂಬ ನಾನು ಹೋಗ್ತಾಯಿದ್ದೆ, ತುಂಬ ವೀಕ್ ಆಗೋಗಿದ್ರು. ಕೊನೆಯಲ್ಲಿ ಅವ್ರು ತೀರ್ಕೊಂಡಾಗ ನಾವು ಎಲ್ಲ ಸುತ್ತಮುತ್ತನೇ ಇದ್ವಿ. ಆ ನಂತರ ಅವ್ರು ತೀರ್ಕೊಳ್ತಾರೆ, ಆಮೇಲೆ ಎಲ್ಲ ಕಾರ್ಯಗಳೆಲ್ಲ ಆಗುತ್ತೆ. ಅವ್ರು ತೀರ್ಕೊಂಡಾದ್ಮೇಲೆ ನನಗೆ ಒಂದು 2 ತಿಂಗಳಾದಮೇಲೆ ಅವರು ನನ್ನ ಕನಸಲ್ಲಿ ಬರೋಕ್ಕೆ ಶುರು ಆದರು. ಅಂದರೆ ನಾವು ತೋಟದಲ್ಲಿ ಇರ್ತಾಯಿದ್ವಿ. ನಮ್ಮ ತಾತಂಗೆ ತೋಟ, ಹೊಲ, ಗದ್ದೆ, ನೀರು ಕಟ್ಟೋದು ಅಂದರೆ ತುಂಬ ತುಂಬ ಒಲವು ತೋಟ ಅಂದರೆ ಅವ್ರಿಗೆ. ಸೊ ನನ್ನ ಕನಸಲ್ಲಿ ಅವ್ರು ಯಾವಾಗಲೂ ಒಂಥರ ಬೇಜಾರಾಗಿ ಕಾಣ್ತಿದ್ರು, ಖುಷಿಯಾಗಿ ಕಾಣಿಸ್ಕೊತಿರ್ಲಿಲ್ಲ. ಒಂಥರ ರೆಸ್ಟ್ಲೆಸ್ ಆಗಿದ್ರು, ಏನೋ ಅಸಮಾಧಾನ ಅವ್ರ ಮುಖದಲ್ಲಿ ಅಂತ ನನಗೊಂದು ಭಾವನೆ. ಆವಾಗ ನನಗನ್ನಿಸ್ತು, ಹೇಗೆ ನನ್ನ ತಾತ ನನ್ನ ಕನಸಲ್ಲಿ ಬರ್ತಾ ಇದ್ದಾರೆ ಅಂತ. ಹೋಗ್ತಾ ಮಾತುಕತೆ ಏನೂ ಆಗ್ತಿರ್ಲಿಲ್ಲ. ಬಟ್ ಒಂದೊಂದು ಸತಿ ಕನಸಲ್ಲಿ ಬರ್ತಿದ್ರು, ಅಲ್ಲಿ ಕೂತಿರ್ತಿದ್ರು, ಆ ತೋಟದ ಹತ್ರ ಈ ತೋಟದ ಹತ್ರ. ಬಟ್ ಒಂಥರ ಮುಖದಲ್ಲಿ ಖುಷಿ ಇರ್ತಿರ್ಲಿಲ್ಲ. ಆಮೇಲೆ ಒಂದು ಸತಿ ನನ್ನ ಸಣ್ಣ ಪುಟ್ಟ ವಿಷಯಗಳು, ಊರಿಗೋಗು, ನನ್ನ ತೋಟ ನೋಡ್ಕೊಬಾ, ಆ ಥರ ಅಂತೆಲ್ಲ ನಾವು ಒಂದು ಸ್ವಲ್ಪ ಅನಿಸ್ತಾ ಇತ್ತು, ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಅಂತ. ಎಲ್ಲ ಕನಸಲ್ಲೇ. ಸೊ ಆ ನಂತರ ನಾನು ಇಲ್ಲಿ ತೋಟಕ್ಕೆ ಬರೋಕ್ಕೆ ಶುರು ಆದೆ, ಜಾಸ್ತಿ ಊರಿಗೆ ಬರೋಕ್ಕೆ ಶುರು ಆದೆ. ಆಮೇಲೆ ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬರ್ತು ಅವ್ರು ತೀರ್ಕೊಂಡಾದಮೇಲೆ. 1-2 ಸತಿ ಅವ್ರು ನನ್ನ ಕನಸಲ್ಲಿ ಬಂದಾಗ ಅವ್ರು ನನಗೆ ಹೇಳಿದ್ರು, ನನಗೆ ಎಷ್ಟೊಂದು ಜನ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ದಾರೆ, ಅಲ್ಲೇನಾದ್ರು ಒಂದು ಮಾಡಬೇಕು, ನೀನು ಹೋಗಿ ಮಾಡು ಅಂತ ನನಗೆ ಹೇಳಿದ್ರು.